ಯೂಟ್ಯೂಬರ್ಗಳು ಯಾರೆಲ್ಲ ಇರ್ತಾರೆ ಅಂತವರ ಮೇಲೆ ಹಲ್ಲೆ ಆಗಿದೆ. ಅಜಯ್ ಅಂಚನ್ ಅವ್ರ ಮತ್ತೆ ಜೊತೆಲಿ ಹೋಗ್ಬೇಕಾಗಿತ್ತು ಸೌಜನ್ಯ ಪ್ರಕರಣ ಕವರ್ ಮಾಡಕ್ಕೆ. ಸ್ವಲ್ಪ ಊಟಕ್ಕೆ ಹೋದ. ಆ ಊಟಕ್ಕೆ ಹೋದ ಸಂದರ್ಭದಲ್ಲಿ ನಾವು ಸ್ಕಿಪ್ ಆದ ಅಷ್ಟೇ. ಅಜಯ್ ಅಂಚನ್ ಒಬ್ರಿಗೆ ಹೊಡೆದಿಲ್ಲ, ಅಲ್ಲಿ ಬಂದು ಸಂಚಾರಿ ಸ್ಟುಡಿಯೋ ಅಂತ ಅದು ಈ ತರದೊಂದು ತುಂಬಾ ಚೆನ್ನಾಗಿ ಕವರ್ ಮಾಡ್ತಿದ್ದಂತ ಮೀಡಿಯಾ, ಆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅಂತೇಳಿ ಅವರು ಅವ್ರಿಗೆ ಹೊಡೆದಿದ್ದಾರೆ. ಮತ್ತೆ ಇನ್ನೊಬ್ರು ಬಂದು ಯುನೈಟೆಡ್ ಮೀಡಿಯಾ ಅಂತ ಒಂದಿದೆ, ಅದರ ಒಬ್ಬ ಸಣ್ಣ ಹುಡುಗ ಅಭಿಷೇಕ್ ಅಂತೇಳಿ ಅಭಿಷೇಕ್ ಹೊಡೆದಿದ್ದಾರೆ. ಸ್ನೇಹಿತರೆ ನಮಸ್ಕಾರ, ನಾನು ಮಿಸ್ಟರ್ ಮಧು ಮಾತಾಡ್ತಾ ಇರೋದು. ಈ ಒಂದು ವಿಡಿಯೋ ಅಂದ್ರೆ ತುಂಬಾ ಪ್ರತಿಯೊಬ್ಬ ಯಾರೆಲ್ಲ ಯೂಟ್ಯೂಬ್ ನ ನೋಡ್ತಾರೋ ಪ್ರತಿಯೊಬ್ಬರು ಈ ವಿಡಿಯೋನ ನೋಡ್ಲೇಬೇಕು. ಯಾಕಪ್ಪ ಅಂತಂದ್ರೆ ಈ ವಿಡಿಯೋ ಒಂದು ಏನ್ ಮಾತನಾಡುವ ಸ್ವಾತಂತ್ರ್ಯಕ್ಕೆ ಧಕ್ಕೆ ತರುವಂತ ಒಂದು ಕೆಲಸ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಯಾಕೆ ಅಂತಂದ್ರೆ ಒಂದಿಷ್ಟು ಯೂಟ್ಯೂಬರ್ಗಳ ಮೇಲೆ, ಅಂದ್ರೆ ಒಂದಿಷ್ಟು ಯೂಟ್ಯೂಬರ್ಗಳು ಯಾರೆಲ್ಲ ಇರ್ತಾರೆ ಅಂತವರ ಮೇಲೆ ಹಲ್ಲೆ ಆಗಿದೆ. ಅಂದ್ರೆ ಧರ್ಮಸ್ಥಳದಲ್ಲಿ, ಅಂದ್ರೆ ಮತ್ತೆ ಹೇಳ್ತಾ ಇದೀನಿ, ನಾವು ಧರ್ಮಸ್ಥಳದಲ್ಲಿ ಅನ್ನೋ ಒಂದು ಪದನ ಯೂಸ್ ಮಾಡಬಾರ್ದು ಅನ್ನೋದಕ್ಕೆ ಗ್ಯಾಗ್ ಆರ್ಡರ್ನ ತಂದಿದ್ರು. ಸೊ ಅದಕ್ಕೆನ್ನ ಕಾನೂನು ಮುಖಾಂತರವಾಗಿ ಅದನ್ನ ತೆರವುಗೊಳಿಸ್ತಕ್ಕಂಥ ಕೆಲಸವನ್ನು ಸಹ ಮಾಡಿದ್ರು. ಆದ್ರೆ ಒಂದು ವಿಚಾರನ ಹೇಳ್ಬಿಡ್ತೀನಿ, ಯಾಕೆಂದ್ರೆ ಇಲ್ಲಿ ಯಾರೆಲ್ಲ ಪತ್ರಕರ್ತರು ಅಲ್ಲಿ ಹೋಗಿದ್ರು ಅವರು ಗೂಂಡಾಗಳು, ಅಂದ್ರೆ ಒಂದು ಗೂಂಡಾ ಪಡೆ ಬಂದು ಅವ್ರ ಮೇಲೆ ಹಲ್ಲೆ ಮಾಡುತ್ತೆ. ಅವರೆಲ್ಲ ಹಾಸ್ಪಿಟಲ್ಗೆ ದಾಖಲಾಗಿದ್ದಾರೆ. ಕೆಲವೊಂದಿಷ್ಟು ಜನರಿಗೆ ತುಂಬಾ ಗಂಭೀರವಾದ ಗಾಯ ಆಗಿದೆ, ಇನ್ ಕೆಲವರಿಗೆ ಸ್ವಲ್ಪ ಗಾಯ ಆಗಿದೆ. ಸೊ ಈ ರೀತಿ ಪ್ರಕರಣವನ್ನ ಗಂಭೀರವಾಗಿ ತಗೋಬೇಕಾಗತ್ತೆ. ಈ ಪ್ರಕರಣವನ್ನ ಗಂಭೀರವಾಗಿ ತಗೊಂಡು ಯಾರೆಲ್ಲ ಹಲ್ಲೆ ಮಾಡಿದ್ರು ಅವ್ರಿಗೆ FIR ಹಾಕ್ಬೇಕಾಗತ್ತೆ. ಸೊ ಯಾಕೆ, ಏನಾಯ್ತು, ಏನ್ ವಿಷಯ ಅಂತ ನಾವು ನೋಡೋದಾದ್ರೆ, ನಿಮ್ಗೆ ಗೊತ್ತಿರ್ಬೋದು, ಎಲ್ಲ ಸುದ್ದಿವಾಹಿನಿಗಳಲ್ಲಿ ಪ್ರಸಾರವಾಯ್ತು. ಬಿಗ್ ಬಾಸ್ ನ ಖ್ಯಾತಿಯ ರಜತ್, ಅಂದ್ರೆ ನಿಮ್ಗೆ ಗೊತ್ತಿರ್ಬೋದು, ಬಿಗ್ ಬಾಸ್ ಖ್ಯಾತಿಯ ರಜತ್ ಅವರು ಸೌಜನ್ಯ ಅವರ ಮನೆಗೆ ಹೋಗಿ ಮಾತನಾಡಿಕೆ ಅಂತ ಹೋಗಿದ್ರು. ಅದು ಎಲ್ಲ ವಾಹಿನಿಗಳಲ್ಲಿ ಪ್ರಸಾರ ಆಯ್ತು. ಇಡೀ ಕರ್ನಾಟಕಕ್ಕೆ ಆಲ್ಮೋಸ್ಟ್ ಈ ಸುದ್ದಿ ಗೊತ್ತಿರ್ತಕ್ಕಂಥದ್ದು. ಈ ಬಿಗ್ ಬಾಸ್ ರಜತ್ ಅನ್ನೋರು ಏನಪ್ಪಾ, ಆ ಬಿಗ್ ಬಾಸ್ ಸೌಜನ್ಯ, ಧರ್ಮಸ್ಥಳದ ಸೌಜನ್ಯ ಮನೆಗೆ ಹೋಗ್ಬೇಕು ಅಂತ ಯಾವಾಗ ಹೋದ್ರು, ಅಲ್ಲಿ ಒಂದಿಷ್ಟು ಯೂಟ್ಯೂಬರ್ಗಳು ಮತ್ತೆ ಒಂದಿಷ್ಟು ಮಾಧ್ಯಮದವರು ಹೋಗಿ ಪ್ರಶ್ನೆಯನ್ನ ಮಾಡ್ತಾರೆ. ಸೊ ಏನ್ ವಿಚಾರ, ಹೇಗೆ ಅನ್ನೋ ಒಂದು ಚಿಟ್ಚಾಟ್ಗಳನ್ನ ಮಾಡ್ತಾ ಇರ್ತಾರೆ, ಪ್ರಶ್ನೆಗಳನ್ನ ಮಾತಾಡ್ತಾರೆ. ಮಾತನಾಡುವ ಒಂದು ಸಂದರ್ಭದಲ್ಲಿ ಏಕಾಏಕಿಯಾಗಿ ಒಂದಿಷ್ಟು ಜನ ಒಂದು ಗಾಡಿಯಲ್ಲಿ ಬಂದು ಹಿಡಿತಾರೆ. ಬಂದಿಳ್ಬಿಟ್ಟು ಮಾತನಾಡೋಕೆ ಸ್ಟಾರ್ಟ್ ಮಾಡ್ತಾರೆ. ಮಾತನಾಡಿ, ಯಾಕೆ ನೀವು ಈ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದೀರಾ, ನೀವಿಷ್ಟು ಯೂಟ್ಯೂಬರ್ಗಳು ನಿಮ್ಗೆ ಗೊತ್ತಿರ್ಬೋದು, ಕೂಡ್ಲಾ ರಾಂಪಗೆ ಮತ್ತೆ ಅಜಯ್ ಅಂತ ಯೂಟ್ಯೂಬರು ಈ ಒಂದಿಷ್ಟು ಸೌಜನ್ಯ ಪರನೇ ಹೋರಾಟ ಮಾಡ್ತಾ ಇರುತ್ತೆ. ಅಂದ್ರೆ ಸೌಜನ್ಯಕ್ಕೆ ನ್ಯಾಯ ಬೇಕು ಅನ್ನೋದು ಒಂದಿಷ್ಟು ಆರೋಪಗಳನ್ನು ಪ್ರತ್ಯಾರೋಪಗಳನ್ನೆಲ್ಲ ಹೇಳ್ತಾ ಇರುತ್ತೆ. ಆ ಒಂದು ಪೇಜು ಅಜಯ್ ಅಂತ ಅವರ ಹೆಸರು. ಸೊ ಅವರು ಅಲ್ಲಿರ್ತಾರೆ, ಮತ್ತೆ ಇನ್ನೊಂದಿಷ್ಟು ಯೂಟ್ಯೂಬರ್ಗಳು ಇರ್ತಾರೆ. ಸೊ ಇವರುಗಳ ಮೇಲೆ ಮಾತಿನ ಚಕಮಕಿ ಬೆಳೆಯುತ್ತೆ. ನೀವು ನಮ್ಮ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇದ್ದೀರಾ ಅನ್ನೋ ಒಂದು ಮಾತಿನ ಚಕಮಕಿ ಇರುತ್ತೆ. ಅದ್ರ ಜೊತೆಗೆ ಇವ್ರನ್ನ ಗೂಂಡಾಗಳು ಅಂತ ನಾನು ಕರೆದೆ. ಯಾಕೆ ಕರೆದೆ ಅಂದ್ರೆ, ಯಾವ ಒಬ್ಬ ಮನುಷ್ಯನಿಗೂ ಏನೇ ಒಂದು ತಪ್ಪಾದಾಗ ವಿರೋಧ ಮಾಡ್ಲಿಕ್ಕೆ ಹಕ್ಕಿರುತ್ತೆ, ಪ್ರಶ್ನೆ ಮಾಡ್ಲಿಕ್ಕೆ ಹಕ್ಕಿರುತ್ತೆ. ಅದು ನಮಗೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ಹಕ್ಕು. ಸೊ ಪ್ರಶ್ನೆ ಮಾಡ್ಬೋದು, ಅವ್ರು ಕೇಳ್ಬೋದು, ಎಲ್ಲ ಓಕೆ. ಆದ್ರೆ ಏಕಾಏಕಿ ಅವರ ಮೇಲೆ ಹಲ್ಲೆ ಮಾಡೋದಿದೆಯಲ್ಲ, ಸೊ ಅದನ್ನ ಯಾವುದೇ ಕಾರಣಕ್ಕೂ ಖಂಡಿಸೋಕ್ ಸಾಧ್ಯನೇ ಇಲ್ಲ. ಅದಕ್ಕೆ ಆದಂತಹ ಕೆಲವೊಂದು ಸೆಕ್ಷನ್ಗಳಿದೆ. ಆ ಸೆಕ್ಷನ್ಗಳ ಮುಖಾಂತರ ಅವ್ರಿಗೆ ಕೇಸ್ನ ಹಾಕ್ಲೇಬೇಕಾಗತ್ತೆ. ಯಾಕೆ, ಒಂದ್ ವೇಳೆ ಪ್ರಸ್ತಾಪ ಏನಪ್ಪಾ ಅಂದ್ರೆ, ಅವರು ಏಕಾಏಕಿಯಾಗಿ ಬಂದು ಹಲ್ಲೆ ಮಾಡ್ತಾರೆ ಅಂತಂದ್ರೆ ಒಂದಿಷ್ಟು ಅವ್ರಿಗೆ ಆಕ್ರೋಶ ಇರ್ಬೋದು. ಏನು, ನಮ್ಮ ಕ್ಷೇತ್ರದ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ, ನಮ್ಮ ಕ್ಷೇತ್ರದ ಹೆಸರ ಬಗ್ಗೆ ಮಾತಾಡ್ತಾ ಇದ್ದಾರೆ ಅಂತ. ಸೊ ಹೌದು, ಎಲ್ಲೋ ಒಂದ್ ಕಡೆ ಧರ್ಮಸ್ಥಳ ಅನ್ನೋ ಒಂದು ಹೆಸರನ್ನ ತಗೊಳಕ್ಕೆ ತುಂಬಾ ಗಂಭೀರವಾದ ವಿಚಾರ. ಯಾಕೆಂದ್ರೆ ಧರ್ಮಸ್ಥಳ ಅನ್ನೋದು ಒಂದು ಪುಣ್ಯ ಕ್ಷೇತ್ರ. ಅಂದ್ರೆ ಧರ್ಮಸ್ಥಳದಲ್ಲಿ ಇರ್ತಕ್ಕಂತಹ ಮಂಜುನಾಥ ಸ್ವಾಮಿ, ಯಾಕೆಂದ್ರೆ ಅವ್ರನ್ನ ದರ್ಶನ ಮಾಡ್ಲಿಕ್ಕೆ ಸಾವಿರಾರು ಕೋಟ್ಯಾಂತರ ಜನ, ಅನೇಕ ಪ್ರಪಂಚದಾದ್ಯಂತ ಜನ ಬರ್ತಾರೆ ದರ್ಶನ ಮಾಡ್ಲಿಕ್ಕೆ. ಸೊ ಈ ತರ ಇರುವಾಗ ಆ ಒಂದು ಕ್ಷೇತ್ರದ ಹೆಸರನ್ನ ತಗೋಬೇಕಾದ್ರೆ ನಾವು ಯೋಚನೆ ಮಾಡಿ ತಗೋಬೇಕು. ಆದರೆ ಅಲ್ಲಿ ಬೇರೆ ದಾರಿ ಇಲ್ಲ. ಯಾಕೆಂದ್ರೆ ಅದೊಂದು ಊರು, ಧರ್ಮಸ್ಥಳದಲ್ಲಿ ಆ ಒಂದು ಪುಣ್ಯಕ್ಷೇತ್ರ ಇದೆ. ಆದ್ರೆ ಆ ಪುಣ್ಯಕ್ಷೇತ್ರ ಇರುವಂತಹ ಅಕ್ಕಪಕ್ಕದ ಜಾಗದಲ್ಲಿ, ಅದೇ ಊರಿನಲ್ಲಿ ಹೇಳ್ಬೇಕು ಅಂದ್ರೆ, ಆ ಊರಿನಲ್ಲಿ ಅನೇಕ ಪ್ರಕರಣಗಳು ನಡೆದಿದೆ, ಅನೇಕ ಅನ್ಯಾಯಗಳು ನಡೆದಿದೆ. ಸೊ ಅದನ್ನ ಪ್ರಶ್ನೆ ಮಾಡೋದಕ್ಕೆ ವಿಚಾರನ ಎತ್ಕೊಳ್ಳೇಬೇಕಾಗತ್ತೆ. ಸೊ ಇದಕ್ಕಿಂತ ಮುಂಚೆ ನಿಮ್ಗೆ ಗೊತ್ತಿರ್ತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, ಈ ಊರಿನ ಹೆಸರು ತಗೋಬಾರ್ದು, ಸೌಜನ್ಯ ಕೇಸ್ ಅನ್ನೋ ಒಂದು ಹೆಸರನ್ನ ತಗೋಬಾರ್ದು ಅನ್ನೋ ಒಂದು ಕೋರ್ಟಿಂದ ಆರ್ಡರ್ನ ತಗೊಂಡ್ಬಂದಿದ್ರು. ಸೊ ಅದೇ ಆರ್ಡರ್ನ ತೆರವುಗೊಳಿಸಲಾಯಿತು. ಆ ಏನು ಸ್ಟೇ ಇತ್ತು, ಅದು ಗ್ಯಾಗ್ ಆರ್ಡರ್ ಇತ್ತು, ಅದನ್ನ ವೇಕೇಟ್ ಮಾಡಲಾಯಿತು, ಅದನ್ನ ತೆರವುಗೊಳಿಸಲಾಯಿತು. ಸೊ ಇದೆಲ್ಲ ಕಾನೂನು ಮುಖಾಂತರ ಆಯ್ತು. ಈಗ ಒಂದಿಷ್ಟು ಜನಗಳು ಅದ್ರ ಬಗ್ಗೆ ಮಾತನಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಂದಿಷ್ಟು ವಿಷಯಗಳು, ಅವ್ರಿಗೇನು ತಿಳಿದಂತ ವಿಷಯಗಳನ್ನ ಪ್ರಸಾರ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದೆಲ್ಲ ಆದ್ಮೇಲೆ ಅಲ್ಲಿ ವಾಸ್ತವವಾಗಿ ಏನಾಯ್ತು ಅಂತ ನಾವು ನೋಡೋದಾದ್ರೆ,
ಅಲ್ಲಿ ಏಕಾಏಕಿ ಬಂದು ತಳಿಸ್ತಾರೆ. ಅವ್ರಿಗೆ ಏಕಾಏಕಿ ಗುಂಡಾಗಳ ತರ ಬಂದು ವರ್ತಿಸ್ತಾರೆ, ಗುಂಡಾಗಳ ತರ ಹೊಡೆಯೋ ಕೆಲಸವನ್ನ ಮಾಡ್ತಾರೆ ಅಂತಂದ್ರೆ ಎಲ್ಲಿಗೆ ಹೋಗ್ತಾರೆ ನಮ್ಮ ಸಮಾಜ? ಒಂದು ವೇಳೆ ಆ ಕಡೆಯಿಂದ ಬಂದಂತಹ ಗುಂಡಾಗಳಿಗೆ ಈ ಕಡೆಯಿಂದ ಒಂಥರ ಎಷ್ಟು ಸಲ ಹೊಡೆಸ್ಕೊತಾರೆ, ಇವರು ಒಂದು ವೇಳೆ ಪ್ರತಿಕ್ರಿಯೆನ ಕೊಟ್ರೆ ಏನೆಲ್ಲ ಆಗ್ಬೋದು ಯೋಚನೆ ಮಾಡ್ಬೇಕಲ್ವಾ? ಸೊ ಇದಕ್ಕೆ ಈ ಗೂಂಡಾಗಳನ್ನ ಅಂದ್ರೆ ಈ ಯಾರು ಈಗ ಹೊಡೆದ್ರು ಆ ವ್ಯಕ್ತಿಗಳಿಗೆ ಯಾರು ಕಳಿಸಿದ್ರು ಅಥವಾ ಸ್ವಇಚ್ಛೆಯಿಂದ ಬಂದ್ರ ಅಥವಾ ಯಾರಾದ್ರೂ ಕಳಿಸ್ಕೊಟ್ರ ಈ ಅನ್ನೋದನ್ನ ತನಿಖೆಯಿಂದ ಪತ್ತೆ ಹಚ್ಚಲೇಬೇಕಾಗತ್ತೆ. ಸೊ ಇದು ಒಂದು ತುಂಬಾ ಇಂಪಾರ್ಟೆಂಟ್, ತುಂಬಾ ಸೆನ್ಸಿಟಿವ್ ವಿಚಾರ. ಇನ್ನೊಂದೇನಪ್ಪಾ ಅಂದ್ರೆ ಆ ಕ್ಷೇತ್ರಕ್ಕೆ ತುಂಬಾ ಸಾವಿರಾರು ಜನ ಬರ್ತಾರೆ, ಸಾವಿರಾರು ಜನ ಅಲ್ಲ, ಕೋಟ್ಯಾಂತರ ಜನ ಬರ್ತಾರೆ. ಸೊ ಈ ರೀತಿ ಅಲ್ಲಿ ಆ ಒಂದು ಕ್ಷೇತ್ರಕ್ಕೆ ಕೋಟ್ಯಾಂತರ ಜನ ಬರುವಂತ ಕ್ಷೇತ್ರದಲ್ಲಿ ಈತ ಒಂದು ಭಯ ಹುಟ್ಟಿಸುವಂತ ಒಂದು ಪ್ರಕರಣ ನಡೀತು, ಭಯ ಹುಟ್ಟಿಸುವಂತ ರೀತಿ ವರ್ತಿಸ್ತಾರೆ ಅಂತಂದ್ರೆ ಎಷ್ಟು ಹೆಸರು ಬರುತ್ತೆ. ನಿಜವಾಗಲೂ ಹೆಸರು ಹಾಳು ಮಾಡ್ತಾ ಇರೋದು ಈ ಯೂಟ್ಯೂಬರ್ಗಳಲ್ಲ. ಈ ಏನು ನಡೀತು ಇನ್ಸಿಡೆಂಟ್ ಬಂದು ಏಕಾಏಕಿ ತಳಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ, ಏಕಾಏಕಿ ವಿರೋಧಿಸ್ತಕ್ಕಂಥ ಕೆಲಸ ಮಾಡ್ತಾರಲ್ಲ, ನಿಜವಾದ ಹೆಸರು ಇವರಿಂದ ಹಾಳಾಗುತ್ತೆ. ಒಂದ್ ವೇಳೆ ಈ ರೀತಿ ಒಡೆದ್ರು ಅನ್ನೋದು ಎಲ್ಲಾ ಕಡೆ ಪ್ರಸಾರ ಆಯ್ತು ಅಂತ ಅಂದ್ರೆ ಈ ಹೆಸರು ನಿಜವಾಗ್ಲೂ ಹಾಳಾಗೋದು ಇವರಿಂದ. ಏನೇ ಆಗ್ಲಿ, ಬಟ್ ನ್ಯಾಯ ಎಲ್ಲರಿಗೂ ಒಂದೇ. ಅವರು ದೊಡ್ಡ ವ್ಯಕ್ತಿಗಳಾಗಿರ್ಲಿ, ಸಣ್ಣ ವ್ಯಕ್ತಿಗಳಾಗಿರ್ಲಿ, ಅವ್ರು ಯಾರೇ ಆಗಿರ್ಲಿ, ಸೊ ಕಾನೂನು ಮುಖಾಂತರ ಅವರೆಲ್ಲರಿಗೂ ಒಂದೇ. ಸೊ ಅದಕ್ಕಿಂತ ಒಂದು ದೈವ ತೀರ್ಪು ಅಂತ ಒಂದಿದೆ. ಸೊ ದೈವ ತೀರ್ಪಿನಲ್ಲಿ ಅವ್ರಿಗೆ ಖಂಡಿತ ಶಿಕ್ಷೆ ಆಗುತ್ತೆ. ಅದರ ಜೊತೆಗೆ ಈಗೇನು ಕಾನೂನು ಮುಖಾಂತರ ಹೋರಾಟ ಮಾಡ್ತಾ ಇದ್ರು, ಸೊ ಕಾನೂನು ಮುಖಾಂತರ ಹೋರಾಟ ನಡೀತಾ ಇರುತ್ತೆ. ಬಟ್ ಒಂದು ಬೇಜಾರಿನ ಸಂಗತಿ ಅಂದ್ರೆ ಈಗೇನು ನಡೀತು ಅದು, ಏಕೆಂದ್ರೆ ಇದು ನನಗೆ ಸಿಕ್ಕಂತ ಮಾಹಿತಿ. ಸೊ ಅಲ್ಲಿ ಕೆಲವೊಂದಿಷ್ಟು ಏನೆಲ್ಲ ನಡೀತು, ಏನೆಲ್ಲ ಆಯ್ತು ಅನ್ನೋದನ್ನ ನಾನು ನಿಮ್ ಮುಂದೆ ಹೇಳಕ್ಕೆ ಇಷ್ಟಪಟ್ಟಿದ್ದೀನಿ, ಅಂದ್ರೆ ಹೇಳಿದ್ದೀನಿ. ಇದನ್ನೆಲ್ಲ ಏನ್ ಅನಿಸ್ತು ನಿಮ್ಗೆ, ಇದನ್ನೆಲ್ಲ ನೋಡುವಾಗ ಏನ್ ಅನ್ಸುತ್ತೆ ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವ್ರಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ವೆರಿ ಮಚ್. ಅಜಯ್ ಅಂಚನ್ ಅವ್ರ ಮತ್ತೆ ಜೊತೆಲಿ ಹೋಗ್ಬೇಕಾಗಿತ್ತು ಸೌಜನ್ಯ ಪ್ರಕರಣ ಕವರ್ ಮಾಡಕ್ಕೆ. ಸ್ವಲ್ಪ ಊಟಕ್ಕೆ ಹೋದ, ಆ ಊಟಕ್ಕೆ ಹೋದ ಸಂದರ್ಭದಲ್ಲಿ ನಾವು ಸ್ಕಿಪ್ ಆದ ಅಷ್ಟೇ. ಅಜಯ್ ಅಂಚನ್ ಒಬ್ರಿಗೆ ಹೊಡೆದಿಲ್ಲ, ಅಲ್ಲಿ ಬಂದು ಸಂಚಾರಿ ಸ್ಟುಡಿಯೋ ಅಂತ ಅದು ಈ ತರದೊಂದು ತುಂಬಾ ಚೆನ್ನಾಗಿ ಕವರ್ ಮಾಡ್ತಿದ್ದಂತ ಮೀಡಿಯಾ, ಆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅಂತೇಳಿ ಅವರು ಅವ್ರಿಗೆ ಹೊಡೆದಿದ್ದಾರೆ. ಮತ್ತೆ ಇನ್ನೊಬ್ರು ಬಂದು ಯುನೈಟೆಡ್ ಮೀಡಿಯಾ ಅಂತ ಒಂದಿದೆ, ಅದರ ಒಬ್ಬ ಸಣ್ಣ ಹುಡುಗ ಅಭಿಷೇಕ್ ಅಂತೇಳಿ ಅಭಿಷೇಕ್ ಹೊಡೆದಿದ್ದಾರೆ. 3 ಜನಕ್ಕೆ ಮತ್ತೆ ಅಜಯ್ ಅಂಚನ್ಗೆ. ಅಭಿಷೇಕ್ ತುಂಬಾ ಕ್ರಿಟಿಕಲ್ ಇದಾರಂತೆ, ತುಂಬಾ ನಿಂತ್ಕೊಳಕ್ ಆಗ್ತಿಲ್ಲ, ಹಂಗ್ ಹೊಡೆದಿದ್ದಾರಂತೆ. ಅದು ರೋಡ್ ಸೈಡ್ ಆಗಿರೋ ಘಟನೆ, ಪಾಂಗಳ ರಸ್ತೆಯಲ್ಲಿ ಆಗಿರುವಂತ ಘಟನೆ. ಬಿಗ್ ಬಾಸ್ ಖ್ಯಾತಿ ರಜತ್ ಬಂದಿದ್ರು ಸೌಂದರ್ಯ ಮನೆಗೆ. ಆ ಸಂದರ್ಭದಲ್ಲಿ ಅವ್ರನ್ನ ಕವರೇಜ್ ಮಾಡಕ್ ಹೋದ ಸಂದರ್ಭದಲ್ಲಿ ಬೈಟ್ ಬರ್ಬೇಕಾದ್ರೆ ಆಗಿರೋ ಘಟನೆ. ಅಜಯ್ ಅಂಚನ್ ಅವ್ರ ಮತ್ತೆ ಜೊತೆಲಿ ಹೋಗ್ಬೇಕಾಗಿತ್ತು ಸೌಜನ್ಯ ಪ್ರಕರಣ ಕವರ್ ಮಾಡಕ್ಕೆ. ಸ್ವಲ್ಪ ಊಟಕ್ಕೆ ಹೋದ, ಆ ಊಟಕ್ಕೆ ಹೋದ ಸಂದರ್ಭದಲ್ಲಿ ನಾವು ಸ್ಕಿಪ್ ಆದ ಅಷ್ಟೇ. ಅಜಯ್ ಅಂಚನ್ ಒಬ್ರಿಗೆ ಹೊಡೆದಿಲ್ಲ, ಅಲ್ಲಿ ಬಂದು ಸಂಚಾರಿ ಸ್ಟುಡಿಯೋ ಅಂತ ಅದು ಈ ತರದೊಂದು ತುಂಬಾ ಚೆನ್ನಾಗಿ ಕವರ್ ಮಾಡ್ತಿದ್ದಂತ ಮೀಡಿಯಾ, ಆ ಸಂಚಾರಿ ಸ್ಟುಡಿಯೋದ ಸಂತೋಷ್ ಅಂತೇಳಿ ಅವರು ಅವ್ರಿಗೆ ಹೊಡೆದಿದ್ದಾರೆ. ಮತ್ತೆ ಇನ್ನೊಬ್ರು ಬಂದು ಯುನೈಟೆಡ್ ಮೀಡಿಯಾ ಅಂತ ಒಂದಿದೆ, ಅದರ ಒಬ್ಬ ಸಣ್ಣ ಹುಡುಗ ಅಭಿಷೇಕ್ ಅಂತೇಳಿ ಅಭಿಷೇಕ್ ಹೊಡೆದಿದ್ದಾರೆ. 3 ಜನಕ್ಕೆ ಮತ್ತೆ ಅಜಯ್ ಅಂಚನ್ಗೆ. ಅಭಿಷೇಕ್ ತುಂಬಾ ಕ್ರಿಟಿಕಲ್ ಇದಾರಂತೆ, ತುಂಬಾ ನಿಂತ್ಕೊಳಕ್ ಆಗ್ತಿಲ್ಲ, ಹಂಗ್ ಹೊಡೆದಿದ್ದಾರಂತೆ. ಅದು ರೋಡ್ ಸೈಡ್ ಆಗಿರೋ ಘಟನೆ, ಪಾಂಗಳ ರಸ್ತೆಯಲ್ಲಿ ಆಗಿರುವಂತ ಘಟನೆ. ಬಿಗ್ ಬಾಸ್ ಖ್ಯಾತಿ ರಜತ್ ಬಂದಿದ್ರು ಸೌಂದರ್ಯ ಮನೆಗೆ. ಆ ಸಂದರ್ಭದಲ್ಲಿ ಅವ್ರನ್ನ ಕವರೇಜ್ ಮಾಡಕ್ ಹೋದ ಸಂದರ್ಭದಲ್ಲಿ ಬೈಟ್ ಬರ್ಬೇಕಾದ್ರೆ ಆಗಿರೋ ಘಟನೆ.